ಎಲ್ಲರಿಗೂ ನಮ್ಮ ಈ ಕನ್ನಡ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಮಾತನಾಡುವಂಥ ವಿಷಯ ಏನು ಅಂದರೆ, ಪ್ರಸ್ತುತ ಈ ವಿಶ್ವದಲ್ಲಿ ಏನು ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಆಗಲೇ 1 ತಿಂಗಳ ಮೇಲಾಯಿತು. ನಾನು ಮಾತಾಡೋ ಉದ್ದೇಶ ಇಷ್ಟೇ, ಯುದ್ಧ ಅವಶ್ಯಕತೆ ಇದೆಯಾ? ಈ 2026 ಈ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ. ಅದು ವಿಶೇಷವಾಗಿ 2000 ಇಸ್ವಿಯಿಂದ 2026ವರೆಗೂ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂದರೆ, ತಂತ್ರಜ್ಞಾನ ಅದು ಮನುಷ್ಯನ ಬುದ್ಧಿಮಟ್ಟವನ್ನು ಮೀರಿ ನಿಂತಿದೆ. ದೇವರು ಮನುಷ್ಯನಿಗೆ ಎಷ್ಟು ಇಂಟೆಲಿಜೆನ್ಸಿ ಕೊಟ್ಟಿದ್ದಲ್ಲ, ಅದನ್ನು ಮೀರಿ ಹೋಗಿದೆ. ಅದನ್ನೇ ಟೆಕ್ನಾಲಜಿಕಲಿ ಸಾಫ್ಟ್ವೇರ್ ಪೀಪಲ್ ಕಂಪ್ಯೂಟರ್ನಲ್ಲಿ, ವರ್ಡ್ಸ್ನಲ್ಲಿ, ಟರ್ಮ್ಸ್ನಲ್ಲಿ AI ಅಂತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮನುಷ್ಯ ಅವನ ಬುದ್ಧಿಮಟ್ಟ ಎಷ್ಟಿದೆ, ಎಷ್ಟು ವಿಚಾರ ಮಾಡ್ತಾನೆ, ಅವನ ಬ್ರೈನ್ಗೆ, ಮೆದುಳಿಗೆ ಎಷ್ಟು ಶಕ್ತಿ ಇದೆ, ಅವನ ಆಲೋಚನಾ ಶಕ್ತಿ ಎಷ್ಟಿದೆ. ಒಂದು ಸಮಯ, ಒಂದು ಸಂದರ್ಭ ಬಂದಾಗ, ಒಂದು ವಿಷಯ ಬಂದಾಗ, ಯಾವುದೋ ಒಂದು ವಿಷಯ ಎದುರಿಗೆ ಬಂದಾಗ ಆ ವಿಷಯ ಬಗ್ಗೆ ತಿಳ್ಕೊಳ್ಳೋವಂಥ ಬುದ್ಧಿಶಕ್ತಿ ಎಷ್ಟಿದೆ. ಆದರೆ ಮನುಷ್ಯನಿಗೆ ಎಷ್ಟಿದೆ? ಅದಕ್ಕಿಂತಲೂ ಎಷ್ಟೋ ಪಟ್ಟು, 1000 ಪಟ್ಟು ಬುದ್ಧಿಶಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ನಮ್ಮ ಮುಂದೆ ಇರ್ತಕ್ಕಂಥ ಒಂದು ವಿಷಯ, ಒಂದು ಸಮಸ್ಯೆ, ಒಂದೇನೋ ವಿಷಯ ನನ್ನ ಬಿದ್ದರೆ, ಅದೇ ಸಮಸ್ಯೆ, ಒಂದು ವಿಷಯನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಒಂದು ಟೆಕ್ನಾಲಜಿ ಮುಂದೆ ಇಟ್ಟರೆ, ನಾವು ಏನು ವಿಚಾರ ಮಾಡ್ತೀವಿ ಅದು 10,000 ಪಟ್ಟು ವಿಚಾರ ಮಾಡ್ತದೆ. ಅದು ಹೆಂಗೆ ಡೆವಲಪ್ ಆಗಿದೆ ಮಾಡಿದ್ದಾರೆ. ಆದರೆ ಈ ಒಂದು ಟೆಕ್ನಾಲಜಿವರೆಗೂ ಹೋಗಿದೆ, ಎಷ್ಟು ಡೆವಲಪ್ ಆಗಿದೆ, ಮನುಷ್ಯನ ಮೇಲೆ ಹೋಗಿದೆ ಟೆಕ್ನಾಲಜಿ ಬುದ್ಧಿಮಟ್ಟ. ಇಂಥ ಒಂದು ತಂತ್ರಜ್ಞಾನ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ಕಡೆ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಆ ಯುದ್ಧಕ್ಕೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ಏನು ಬಳಸ್ತಾ ಇದ್ದಾರೆ, ವೆಪನ್ಸ್ ಏನು ಬಳಸ್ತಾ ಇದ್ದಾರೆ, ಅದರಲ್ಲಿ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಎಷ್ಟು ಟೆಕ್ನಾಲಜಿ ಇದೆ. ಇವೆಲ್ಲ ಟೆಕ್ನಾಲಜಿಯನ್ನು ಮುಂದುವರೆದಿದೆ, ಇವೆಷ್ಟು ಅಪಾಯಕಾರಿಯಾಗಿದ್ದಾವೆ ಮನುಷ್ಯನಿಗೆ. ಎಷ್ಟು ನೀವೇ ತಿಳ್ಕೊಳ್ಳಿ, ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರ ಅಮೇರಿಕಾ, ಇರಾನ್, ಇಸ್ರೇಲ್ ಯುದ್ಧ ನಡೆದಿದೆ. 1 ತಿಂಗಳಾಯಿತು, ಇನ್ನೂ ಅದು ಸಮಾಪ್ತಿ ಆಗ್ತಾಯಿಲ್ಲ, ಒಂದು ಕನ್ಕ್ಲೂಷನ್ ಬರ್ತಾಯಿಲ್ಲ. ಯಾರು ಹೊಣೆ? ಅಮೇರಿಕಾದ ಅಧ್ಯಕ್ಷರ ಹೊಣೆ. ಆ ಥರ ಹಾನಿಗಳು ಏನು ಇರಾನ್ದಲ್ಲಿ ಏನು ಹಾನಿ ಆಗ್ತಾಯಿದೆ, ಮನುಷ್ಯರಿಗಿರ್ಬೋದು, ಜೀವರಾಶಿಗಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ವಯಸ್ಸಾದವರಿಗಿರ್ಬೋದು, ಸಾಧಕರಿರ್ಬೋದು, ಎಷ್ಟೋ ಜನರಿಗಿರ್ಬೋದು, ಏನು ಹಾನಿ ಆಗ್ತಾಯಿದೆ. ಅಮೇರಿಕಾದಲ್ಲಿ ಏನಾಗ್ತದೆ, ಇಸ್ರೇಲ್ನಲ್ಲಿ ಏನಾಗ್ತದೆ, ಇದಕ್ಕೆ ಯಾರು ಜವಾಬ್ದಾರಿ? 200-300 ಜನ ಸಾಯ್ತಾ ಇದ್ದಾರೆ ಪ್ರತಿ ದಿವಸ. ಎಷ್ಟೋ ಸೈನಿಕರು, ಕಮಾಂಡರ್ಗಳು ಸಾಯ್ತಾ ಇದ್ದಾರೆ ತಮ್ಮ ದೇಶಕ್ಕೋಸ್ಕರ, ತನ್ನ ದೇಶಾಭಿಮಾನಕ್ಕೋಸ್ಕರ. ಕಮಾಂಡರ್ಗಳು, ಸೈನಿಕರು, ಆರ್ಮಿಗಳು, ಪೈಲಟ್ಗಳು ತಮ್ಮ ಸಂಸಾರ, ತಮ್ಮ ಹೆಂಡರು ಮಕ್ಕಳು ಏನು ನೋಡ್ತಾ ಇಲ್ಲ, ದೇಶನ ನೋಡ್ತಾರೆ. ದೇಶನ ನೋಡ್ಕೊಂಡು ಅಲ್ಲಿ ಹೋರಾಟಗಳಿರ್ತಾರೆ, ಮರಣವನ್ನಪ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಇರಾನ್ನಲ್ಲಿ ಆಗ್ತಕ್ಕಂಥ ಹಾನಿಗಳಿಗೆ, ಸಾವು ನೋವುಗಳಿಗೆ ಇಸ್ರೇಲ್ ಅಧ್ಯಕ್ಷ ಹೊಣೆನಾ, ಅಮೇರಿಕಾದ ಅಧ್ಯಕ್ಷರ ಹೊಣೆನಾ? ಅಥವಾ ಅಮೇರಿಕಾದಲ್ಲಿ ಇಸ್ರೇಲ್ ನಡ್ತಕ್ಕಂಥ ಸಾವು ನೋವುಗಳಿಗೆ ಇರಾನ್ ಹೊಣೆನಾ? ಯಾರು ಹೊಣೆ? ಕೊನೆಗೆ ಸಾವು ನೋವುಗಳು ಎಷ್ಟು ಹಾನಿ, ಅದು ಮಕ್ಕಳು ಸಾಯ್ತಿದ್ದಾರೆ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಸಾಯ್ತಿದ್ದಾರೆ, ಹಾಸ್ಪಿಟಲ್ ಇರ್ತಕ್ಕಂಥ ಮಕ್ಕಳು ಸಾಯ್ತಾರೆ, ಎಷ್ಟೋ ಬಿಲ್ಡಿಂಗ್ ಕುಸಿದು ಬೀಳ್ತವೆ. ಎಷ್ಟೊಂದು ಪ್ರೊಜೆಕ್ಟ್ಸ್ಗಳು ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ದೇಶವನ್ನು ಮುನ್ನಡೆಯೋದಕ್ಕೋಸ್ಕರ ವಿಜ್ಞಾನಿಗಳು, ಇಂಜಿನಿಯರ್ಗಳು, ತಂತ್ರಜ್ಞಾನಿಗಳು ತಮ್ಮ ದೇಶ ಅಭಿವೃದ್ಧಿಗೋಸ್ಕರ ನಿರ್ಮಾಣದ ಎಷ್ಟೋ ಪ್ರಾಜೆಕ್ಟ್ಗಳು 1 ಸೆಕೆಂಡ್ನಲ್ಲಿ, 1 ಮಿಸೈಲ್ನಲ್ಲಿ ಹಾಳಾಗಿ ಹೋಗುತ್ತಂದರೆ ಎಂಥದ್ದು ರೀ? ಇದಕ್ಕೆಲ್ಲ ಯಾರು ಹೊಣೆ? ಇದರಿಂದ ಏನು ಲಾಭ ಇದೆ? ಏನೂ ಲಾಭ ಇಲ್ಲ. ಸಾವು ನೋವುಗಳಾಗ್ತವೆ, ಪ್ರಾಜೆಕ್ಟ್ಸ್ಗಳ ಹಾನಿ ಆಗ್ತವೆ.
ಒಂದೇ ಒಂದು ಏನು ಹೇಳ್ಕೊಳ್ಳೋಕ್ಕೆ ಅಂತಂದರೆ ಇಲ್ಲಿನ ಇರಾನ್ ಜೊತೆಗೆ ಏನು ವೆಪನ್ಸ್ ಇದ್ದಾವೆ, ರೆಡಾರ್ಗಳಿರ್ಬೋದು, ಡ್ರೋನ್ಗಳಿರ್ಬೋದು, ಯುದ್ಧ ವಿಮಾನಗಳಿರ್ಬೋದು, ಮಿಸೈಲ್ಗಳಿರ್ಬೋದು, ಎಷ್ಟೋ 1000 ಕಿಲೋಮೀಟ್ರ್ ಹೋಗ್ತದೆ ಮಿಸೈಲ್ಗಳಿರ್ಬೋದು, ಅದು ಅಮೇರಿಕಾದ ಹತ್ರ ದೊಡ್ಡ ದೊಡ್ಡ ಟೆಕ್ನಾಲಜಿ ಇರ್ಬೋದು, ಇಸ್ರೇಲ್ ಹತ್ರ ಇರ್ಬೋದು. ಎದಕ್ಕೆ ಬಂತು ರೀ ನಿಮ್ಮ ಟೆಕ್ನಾಲಜಿ? ಎದಕ್ಕೆ ಬಂತು? ಕೋಟ್ಯಾಂತರ ರೂಪಾಯಿ ಅರಬ್ ಕೋಟ್ಯಾಂತರ ರೂಪಾಯಿ ಹಾಣಿ ನಿಮ್ಮ ವೆಪನ್ಸ್ ರೆಡಿ ಮಾಡಿ ಸಾವು ನೋವುಗಳಿಗೆ, ಪ್ರಾಜೆಕ್ಟ್ಸ್ಗಳಿಗೆ, ದೇಶದ ಅಭಿವೃದ್ಧಿಗಳಿಗೆ ತಯಾರು ಮಾಡ್ತಾ ಪ್ರಾಜೆಕ್ಟ್ಗಳು ಜನರ ಅಭಿವೃದ್ಧಿಗೆ ಮಾಡ್ತಾ ಎಲ್ಲ ಹಾನಿ ಮಾಡ್ತಾ ಇದಾರಲ್ಲ. ಯಾಕೆ ಬೇಕು ಹಾನಿ? ಅದು ನಿಮ್ಮ ಟೆಕ್ನಾಲಜಿಯಿಂದ ಜಗತ್ತಿಗೆ ಹಾನಿ ಆಗ್ತದೆ. ನೀವು 3 ಜನ ಮಾಡೋ ಯುದ್ಧದಿಂದ ಬೇರೆ ದೇಶಗಳಿಗೆ ಎಷ್ಟು ಹಾನಿ ಆಗ್ತದೆ, ಬೇರೆ ದೇಶ ವ್ಯಾಪಾರ ಜನರಿಗೆ ಮೇಲೆ ಏನು ಹಾನಿ ಆಗುತ್ತೆ, ಬೇರೆ ದೇಶಗಳಿಂದ ಆಗುತ್ತೆ, ಅದು ನಿಮಗೆ ಗೊತ್ತಾ? ಕೊನೆಗೆ ಇದರಿಂದ ಏನು ಲಾಭ ಆಗುತ್ತೆ? ಅಮೇರಿಕಕ್ಕೆ ಲಾಭ ಇದೆಯಾ? ಇರಾನ್ಗೆ ಲಾಭ ಇದೆಯಾ? ಇಸ್ರೇಲ್ಗೆ ಲಾಭ ಇದೆಯಾ? ಯಾರಿಗೂ ಲಾಭ ಇಲ್ಲ ರೀ. ನಾನೇ ದೊಡ್ಡಪ್ಪ ಅಂತಂದ್ರೆ ಮುಗಿತಾ? ದೊಡ್ಡಪ್ಪ ಆದರೆ ಏನು ಮಾಡ್ತೀವಿ? ದೊಡ್ಡಪ್ಪ ತೊಗೊಂಡು ಏನು ಮಾಡ್ತೀಯಾ? ಎಲ್ಲವೂ ದೊಡ್ಡಪ್ಪ ಅಂತಾನೆ. ದೊಡ್ಡಪ್ಪ ಆಗ್ಬೋದು, ದೊಡ್ಡಪ್ಪ ಆದರೆ ಅದರಿಂದ ಏನು ಹಾನಿ ಆಗುತ್ತೆ? ಅಣ್ವಸ್ತ್ರಗಳನ್ನ, ನ್ಯೂಕ್ಲಿಯರ್ನ ಪವರ್ನ ಇಟ್ಕೊತೀರ. ಎದಕ್ಕೆ ಇಟ್ಕೊತೀರ? ಭಯಪಡಿಸೋ ಇಟ್ಟುಗಳು ಅಷ್ಟೇ. ನಿಮ್ಮಲ್ಲಿರೋ ವೆಪನ್ಸನ್ನ ಭಯಪಡಿಸೋದಕ್ಕೆ. ಅದನ್ನು ಬಳಸೋಕೆ ಹೋಗಬೇಡಿ. ಇವತ್ತು ಎಷ್ಟೋ ಸಾವು ನೋವುಗಳಾಗಿದ್ದಾವೆ, ಅವಕ್ಕೆ ಯಾರು ಹೊಣೆ ಆಗ್ತಾರೆ? ಏನು ನಿಮಗೆ ಅಣ್ವಸ್ತ್ರಗಳಿದ್ದಾವೆ, ಆ ವೆಪನ್ಸು ಮಿಸೈಲ್ಸ್ ಇದ್ದಾವೆ, ಅದಕ್ಕೆ ನಾವು ಹಾಗಡೆ ಓಹೋ ಅನ್ಬೇಕಾ? ಸತ್ವಂತ ಆತ್ಮಗಳು ನಿಮ್ಗೆ ಓಹೋ ಅನ್ಬೇಕಾ? ಶಾಂತಿ ರೀ, ವಿಶ್ವಶಾಂತಿ ಮಾಡಿ. ವಿಶ್ವಶಾಂತಿಗೋಸ್ಕರ ಇವತ್ತು ವಿಶ್ವದಲ್ಲಿ ದೊಡ್ಡ ರಾಷ್ಟ್ರ ಅಂತೂ ಅಮೇರಿಕಾ ಶಾಂತಿಗೋಸ್ಕರ ಏನು ಮಾಡ್ತಿದ್ದಾರೆ? ನಾನು ದೊಡ್ಡಪ್ಪ ಅಂದರೆ ನೀ ದೊಡ್ಡಪ್ಪ ನಿನಗಿರ್ಬೋದು, ವಿಶ್ವಕ್ಕಿದೆಯಾ? ಭಗವಂತನ ನೀನು ದೊಡ್ಡಪ್ಪ ಇದೆಯಾ? ದೊಡ್ಡ ಮಗನ ನೀನು ಭಗವಂತನಿಗೆ? ಇರಾನಿಯನ್ ದೊಡ್ಡ ಮಗನ? ಇಸ್ರೇಲ್ ದೊಡ್ಡ ಮಗನ? ಇದು ಒಂದು ಉದ್ದೇಶ ನಾನು ಹೇಳ್ತಾ ಇರೋದು. ಹಾಗೆ ನಿಮ್ಮ ನೋಡಿ, ನಾಳೆ ಇದೇ ರೀತಿ ಕಂಟಿನ್ಯೂ ಆಯ್ತಂದರೆ ಬೇರೆ ಉತ್ತರ ಕೊರಿಯಾದವರು ಹೇಳ್ತಾರೆ, ರಷ್ಯಾದವರು ಹೇಳ್ತಾರೆ, ಭಾರತ ವಿಶ್ವಶಾಂತಿನ ಬಯಸುವಂಥ ರಾಷ್ಟ್ರ. ನಾಳೆ ಭಾರತ ಶಾಂತಿನ ಬಯಸ್ತೆ ಅಂತ ತನ್ನಷ್ಟು ತಾನು ಕೂತ್ರು ಕೂಡ ಕೂಡೋಕ್ಕಾಗಲ್ಲ. ನಾಳೆ ಜಪಾನ್ದವ್ರು ಬರ್ತಾರೆ, ಉತ್ತರ ಕೊರಿಯಾದವ್ರು ಬರ್ತಾರೆ. ಆ ಕಡೆ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ, ಯುರೋಪ್ ಕಂಟ್ರಿಯಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ, ಅವರೇನು ಸಾಮಾನ್ಯರಲ್ಲ. ಜರ್ಮನಿ, ಫ್ರಾನ್ಸ್ ಅವರೆಲ್ಲ ಸಾಮಾನ್ಯರಲ್ಲ, ಅವರು ಬರ್ತಾರೆ. ಹೀಗೆ ವಿಶ್ವದ 3ನೇ ಮಹಾಯುದ್ಧ ಆಗುವಂಥ ಬರ್ತದೆ. ಭಾರತ ಎಷ್ಟು ಶಾಂತಿ 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 ಅಂದರೂ ಕೂಡ ಅನಿವಾರ್ಯ ಆಗುತ್ತೆ, ಭಾರತನೂ ಕೂಡ ಯುದ್ಧಕ್ಕೆ ಇಳುವಂಥ ಅನಿವಾರ್ಯ ಆಗುತ್ತೆ. ನಾಳೆ ಭಾರತದಲ್ಲಿ ಯುದ್ಧ 3ನೇ ಮಹಾಯುದ್ಧ ಹಿಂಗೆ ಪ್ರಾರಂಭ ಆಯಿತು. ಯಾನೋ ಒಬ್ಬ ದೊಡ್ಡಪ್ಪ ದೊಡ್ಡಸ್ತಿಗೆ ಕಳಿಸೋಕೆ ಹೋಗಿ ವಿಶ್ವದಲ್ಲಿ ಹಾನಿ ಮಾಡೋಕ್ಕೆ ಹೊರಟ್ರೆ ಅವನ್ನ ಎಷ್ಟು ಭಗವಂತ ಇದು ಒಪ್ತಾನೆ? ಸೃಷ್ಟಿ ಒಪ್ತದ? ಇದು ಎಷ್ಟು ಜೀವರಾಶಿಗಳು, ಎಷ್ಟು ಜಲಚರಗಳು, ವಾಯುಚರಗಳು, ಭೂಚರಗಳು ನಾಶ ಆಗುತ್ತದೆ, ಮನುಷ್ಯರನ್ನ ಹಾನಿ ಹೊಸ್ತಾರೆ. ಎಷ್ಟೊಂದು ಅನಾಥ ಕುಟುಂಬಗಳು ಸತ್ತು ಹೋಗ್ತಾ ಇದ್ದಾವೆ, ಬೀದಿಗೆ ಬರ್ತವೆ ಎಷ್ಟು ಹೆಣ್ಮಕ್ಳು. ಇದೆಲ್ಲ ಯಾಕೆ ಬೇಕ್ರಿ? ನಿಮ್ಮ ಅಭಿವೃದ್ಧಿ, ನಿಮ್ಮ ಟೆಕ್ನಾಲಜಿ ನಿಮ್ಮ ಜೊತೆ ಇಟ್ಕೋರಿ. ನಿಮಗೇನು ಬೇಕು? ಆಯಿಲ್ ಬೇಕಾ? ಪ್ರೀತಿಯಿಂದ ಹೊಂದ್ಕೊಂಡೋರಿ. ನಿನಗೆ ಅದು ಕೊಡು, ನೀವು ಹೊಂದ್ಕೊಡು, ಅದು ಕೊಡು, ಹೊಂದ್ಕೊಂಡೋರಿ. ನೀನು ಹೇಳಿದ ಮಾತು ಕೇಳಬೇಕು, ಅವ್ನು ಹೇಳಿದ ಮಾಡಬೇಕು, ನಾನು ಕೇಳೋದು ಅದಿಲ್ಲ. ನಿನ್ನ ರಾಷ್ಟ್ರದಲ್ಲಿ ದೇವರು ಏನು ಮಾಡಿದೆ ಅಂದರೆ, ಒಂದು ರಾಷ್ಟ್ರದಲ್ಲಿ ಒಂದು ಸೋರ್ಸ್ ಇಟ್ಟಿದ್ದಾನೆ, ಮೂಲ ಸಂಪನ್ಮೂಲ. ಎಲ್ಲ ರಾಷ್ಟ್ರಗಳಲ್ಲೂ ಸಂಪನ್ಮೂಲಗಳನ್ನು ಇಟ್ಟಿಲ್ಲ, ಸೋರ್ಸಸ್. ಇವತ್ತು ಭಾರತ ದೇಶದಲ್ಲಿ ಏನು ಸಂಪನ್ಮೂಲ ಇದೆ ಅದು ಅಮೇರಿಕಾದಲ್ಲಿಲ್ಲ. ಅಮೇರಿಕಾದಲ್ಲಿ ಏನಿದೆ ಅದು ಇರಾನ್ನಲ್ಲಿ ಏನಿದೆ ಜಪಾನ್ನಲ್ಲಿಲ್ಲ. ಎಲ್ಲರೂ ಒಬ್ಬರಿಗೊಬ್ಬರು ಕೊಡ್ತೋಳು ವ್ಯವಹಾರ ಮಾಡಬೇಕು. ನನ್ನಲ್ಲಿ ಇದಿದೆ, ನಿನ್ನಲ್ಲಿ ಅದಿದೆ, ನೀನು ನನಗೆ ಕೊಡು, ನಾನು ನಿನಗೆ ಕೊಡ್ತೀನಿ. ಶಾಂತಿಯಿಂದ ಹೊಂದ್ಕೊಂಡು ಹೋಗುವ, ಒಂದು ಬೆಲೆ ಕಟ್ಟುವ. ಯಾಕೆ ನನ್ನ ಜನರು ಸಾಯಬೇಕು? ಯಾಕೆ ನಿನ್ನ ಜನರು ಸಾಯಬೇಕು? ನಿನ್ನ ಟೆಕ್ನಾಲಜಿಯಿಂದ ನನಗೇನು ಆಗಬೇಕಾಯ್ತು? ನನ್ನ ಟೆಕ್ನಾಲಜಿಯಿಂದ ನಿನಗೆ ಆಗ್ತದೆ. ನಿನ್ನ ಮಿಸಾಲ್ಗಳು ತೊಗೊಂಡು ನಾನೇನು ಮಾಡಲಿ? ನನ್ನ ಮಿಸಾಲ್ ತೊಗೊಂಡು ಏನು ಮಾಡಲಿ? ನಾನೊಬ್ಬ ಅಧ್ಯಕ್ಷ, 5 ವರ್ಷ ಇರ್ತೀನಿ. ನಂದು ಇದು ಹೆಚ್ಚಿಗೋಸ್ಕರ, ನನ್ನ ಎಲೆಕ್ಷನ್ ಪವರ್ಗೋಸ್ಕರ, ನನ್ನ ಆಡಳಿತಕ್ಕೋಸ್ಕರ ಸಾವು ನೋವುಗಳು ಅಥವಾ ಯಾರು ಹೊಣೆ? ಶಾಂತಿ, ಭಾರತದ ವೀಕ್ಷಕರೇ, ಭಾರತ ಶಾಂತಿಯನ್ನು ಬಯಸುವಂಥ ರಾಷ್ಟ್ರ. ಹೇಳೋಕ್ಕಾಗಲ್ಲ. ನಾಳೆ ಎಲ್ಲ ದೇಶಗಳು ರೆಡಿಯಾಗಿ ನಿಂತಿದ್ದಾವೆ. ಒಂದು ಕಡೆ ಬೇರೆ ದೇಶಗಳು ತಮ್ಮ ಯುದ್ಧ ನಡೆದರೂ ತಮ್ಮ ಜನರನ್ನು ಕಾಪಾಡೋಕ್ಕೋಸ್ಕರ, ತಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡೋಕ್ಕೋಸ್ಕರ, GDP ಕಾಪಾಡೋಕ್ಕೋಸ್ಕರ, ನಮ್ಮ ದೇಶದ ಪ್ರಜೆಗಳಿಗೆ ಆಹಾರ, ಅನ್ನ, ನೀರು ಇನ್ನು ಯಾವುದು ಕೊರತೆ ಆಗೋಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಅಷ್ಟೇ ಇನ್ನೊಂದು ಕಡೆ ಎಲ್ಲ ಆರ್ಮಿಗಳು ಅಲರ್ಟ್ ಆಗಿದ್ದಾವೆ.
ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ಯಾರಿವತ್ತು ಟಿ ವಿ ಚಾನಲಲ್ಲಿದ್ದೀರ, ಯಾರು ಟಿ ವಿ ಚಾನಲ್ ಇರ್ಬೋದು, ಮೀಡಿಯಾದಲ್ಲಿರ್ಬೋದು, ಮೀಡಿಯಾದಲ್ಲಿರ್ಬೋದು, ಎಲ್ಲರೂ ಶಾಂತಿಗೋಸ್ಕರ ಎಲ್ಲರೂ ಪ್ರಯತ್ನ ಪಡಿ. ಆ ಇಸ್ರೇಲ್, ಇರಾನ್, ಅಮೇರಿಕಾದವರಿಗೆ ಬುದ್ಧಿ ಹೇಳುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಭಾರತ ದೇಶಕ್ಕೆ ಬರಲಿ, ಇನ್ನು ಬೇರೆ ದೇಶಗಳು ಇರಲಿ. ಬುದ್ಧಿ ಹೇಳಿ, ಶಾಂತಿ ರೀತಿಯಿಂದ ಹೇಳಿ ಆ ಯುದ್ಧ ನಿಲ್ಲಿಸುವಂಥ ಪ್ರಯತ್ನ ಮಾಡಿ. ನಿಲ್ಲಿಸದೇ ಇದ್ದರೆ ಇದೇ ರೀತಿ ಮತ್ತೊಬ್ಬರು ಎಂಥ ಕ್ರೂರ ದೃಷ್ಟಿ, ಕೆಟ್ಟ ದೃಷ್ಟಿನ ತಮ್ಮ ಲಾಭಕ್ಕೋಸ್ಕರ ಬರುತ್ತಾರೆ ಬೇರೆ ದೇಶಗಳು. ಎಲ್ಲ ದೇಶಗಳು ಶಾಂತಿನ ಬಯಸುವುದಿಲ್ಲ. ಕೆಲವೊಂದು ದೇಶಗಳು ಮಾತ್ರ ಶಾಂತಿ, ಭಾರತದ ದೇಶಗಳು ಮಾತ್ರ ಶಾಂತಿ ಬಯಸ್ತವೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಇದು ಬರ್ತವೆ. ಅದರಿಂದ ವಿಶ್ವ ಶಾಂತಿ ಕದಡುತ್ತೆ, ಹಾನಿ ಆಗುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಹೇಳೋದಂದರೆ, ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ, ನ್ಯೂಸ್ ಚಾನಲ್ಸ್ ಇರಲಿ, ಏನೇ ಇರಲಿ, ಯಾವುದು ಶಾಂತಿ, ಯಾವುದೇ ತಜ್ಞರಿರಲಿ, ಭಾರತ ದೇಶ ಇರಲಿ, ಬೇರೆ ದೇಶ ಇರಲಿ, ತಜ್ಞರು ವಿಶ್ವ ಶಾಂತಿಗೋಸ್ಕರ ಆ ಯುದ್ಧ ಮಾಡ್ತಕ್ಕಂಥ ಮೂರ್ಖರಿಗೆ ಯುದ್ಧ ನಿಲ್ಲಿಸೋಕೆ ಹೇಳಿ, ಸಾವುಗಳನ್ನು ತಡೆಯೋಕ್ಕೆ ಹೇಳಿ ಅಂಥೇಳಿ ನಾನು ವಿಡಿಯೋನ ಮುಗಿಸ್ತೇನೆ.